ಸಸ್ಟೈನಬಿಲಿಟಿ ಬರಬೇಕು ಅಂದ್ರೆ ಅದರ್ ಕಾಫಿ ಪ್ರಾಡಕ್ಟ್ಸ್ ಆಲ್ಸೋ ಶುಡ್ ಕಮ್ ಇನ್ ಟು ದಿ ಮಾರ್ಕೆಟ್. ಸೊ ಈ ಕಾಫಿ ಟಿಸಾನೆ ಅನ್ನೋದು ಒಂದು ಲೀಫ್ ಇಂದ ಮಾಡಿರುವಂತ ಪ್ರಾಡಕ್ಟ್. ಸೊ ಇದು ಕಾಫಿ ಇಂಡಸ್ಟ್ರಿಗೆ ಒಂದು ಸಸ್ಟೈನಬಿಲಿಟಿ ಬರುತ್ತೆ. ಅದೇ ರೀತಿ ಇದು ಜನರಲ್ ಪಬ್ಲಿಕ್ ಎಲ್ಲರಿಗೂ ಒಂದು ಹೆಲ್ತ್ ಡ್ರಿಂಕ್. ಇವತ್ತು ಮುಖ್ಯ ಉದ್ದೇಶ ಎಲ್ಲರೂ ಸ್ಪೀಕರ್ ಡಾಕ್ಟರ್ ಸುಜಾತ ಅವರು ಹೇಳಿದ್ರು ಏನು, ಟ್ರೀಟ್ಮೆಂಟ್ ದ ಡಿಸೀಸ್ ಇಸ್ ನಾಟ್ ಇಂಪಾರ್ಟೆಂಟ್, ಪ್ರಿವೆಂಟಿಂಗ್ ದ ಡಿಸೀಸ್ ಇಸ್ ಇಂಪಾರ್ಟೆಂಟ್. ಸೊ ನಾವು ಡಿಸೀಸನ್ನ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು, ನಮ್ಮ ವೆಲ್ನೆಸ್ನ ನಾವು ಹೇಗೆ ಕಾಪಾಡ್ಕೋಬಹುದು ಅಂತ ಅದು ಇಂಪಾರ್ಟೆಂಟ್. ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಸರ್ ಈ ಒಂದು ಸೊ ಇದರಲ್ಲಿ ಇದು ಆಂಟಿ ಹೈಪರ್ಟೆನ್ಸಿವ್ ಅಂತ ಹೇಳ್ತೀವಿ, ಆಂಟಿ ಒಬೆಸಿಟಿ ಫ್ಯಾಕ್ಟರ್ಸ್ ಇದೆ, ಆಂಟಿ ಡಯಾಬಿಟಿಕ್ ಫ್ಯಾಕ್ಟರ್ಸ್ ಇದೆ, ಆಂಟಿ ಏಜಿಂಗ್ ಫ್ಯಾಕ್ಟರ್ಸ್ ಇದೆ, ಲಾಟ್ ಆಫ್ ಪಾಲಿಫಿನಾಲ್ಸ್ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಇವೆಲ್ಲದರಿಂದ ನಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಹೋಲ್ ಬಾಡಿ ಆಸ್ ಯೂನಿಟ್ ಅಲ್ಲಿ ಡ್ರಿಂಕ್ ಇದು ಕಂಟಿನ್ಯೂಸ್ ಆಗಿ ಕುಡಿದ್ರೆ ಇದು ಒಂದು ಎಂಟೈರ್ ನಮ್ಮ ಬಾಡಿ ಸೆಲ್ಯುಲರ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಇವನ್ ಅವರ್ ಎವ್ರಿಥಿಂಗ್ ವಿಲ್ ಗೆಟ್ ಕ್ಲೆನ್ಸ್ಡ್, ದ ಹೋಲ್ ಬಾಡಿ ವಿಲ್ ಬಿ ಕ್ಲೆನ್ಸ್ಡ್ ಥ್ರೂ ದಿಸ್ ಡ್ರಿಂಕ್. ಸೊ ರೆಗ್ಯುಲರ್ ಟೇಕಿಂಗ್, ಈವನ್ ಇಫ್ ಯು ಹ್ಯಾವ್ ಅ ಸ್ಮಾಲ್ ಕಾಫ್ ಅಂಡ್ ಕೋಲ್ಡ್ ಇದ್ರೂ ಸಹ ಈ ಡ್ರಿಂಕ್ ಇಂದ ಅದು ಸಹ ಕಮ್ಮಿ ಆಗುತ್ತೆ. ಅಥವಾ ಈಗ ನಿಮ್ಮ ಗಟ್ ಪ್ರಾಬ್ಲಮ್ ಇದ್ರೆ ಆ ಗಟ್, ಈಗ ಮಿಂಟ್ ಫ್ಲೇವರ್ ನಾನು ಇಂಟ್ರೊಡ್ಯೂಸ್ ಮಾಡಿರೋದು ಮೇನ್ ಉದ್ದೇಶ ಗಟ್ ಪ್ರಾಬ್ಲಮ್ಸ್ ಇದೆ, ಆ ಗಟ್ ಪ್ರಾಬ್ಲಮ್ಸಿಗೂ ಇಟ್ ಗಿವ್ಸ್ ಸೂತಿಂಗ್ ರಿಲೀಫ್. ವೆರಿ ನೈಸ್ ಸರ್ ಯುವಕರಿಗೆ ಏನ್ ಹೇಳಿಕೆ, ಈಗ ಯುವಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ತುಂಬಾ ಜನ ಈ ಲಿಕ್ಕರ್ ಎಲ್ಲ ಇದ್ ಸೊ ಮಾಡ್ತಾರೆ. ಇದು ಏನು ಅಂದ್ರೆ ಇವತ್ತು ಎಲ್ಲರೂ ಕ್ಯಾಫಿನೇಟೆಡ್ ಡ್ರಿಂಕ್ಸು ಹೋಗ್ತಾ ಇದ್ದಾರೆ, ಕಾರ್ಬೋನೇಟೆಡ್ ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸು. ಸೊ ಈಗ ಇದು ಇಟ್ಸ್ ಅ ಲೋ ಇನ್ ಕೆಫೀನ್. So people want to go in for decaffeinated, no caffeine drink. They can drink coffee tisane. ವೆರಿ ನೈಸ್.